ನಮಸ್ಕಾರ. ನನ್ನ ಹೆಸರು ಮಂಗಳಾರಾವ್ ಅಂತ. ನಾವು ಈಗ ಒಂದು 6 ಮಂತ್ಸ್ ಬ್ಯಾಕು ಇಲ್ಲಿ AGS ಲೇಔಟಲ್ಲಿರೋ ಪೂರ್ಣಪ್ರಜ್ಞಾ ಲೇಔಟಲ್ಲಿ ಮನೆಯನ್ನು ಪರ್ಚೇಸ್ ಮಾಡಿದ್ವಿ. ಅಲ್ಲಿ ಅದೇ ಇಂಟೀರಿಯರ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಆವಾಗ ಯಾವ್ದು ಮಾಡಿಸೋದು ಅನ್ನೋದು ಒಂದು ನಮಗೆ ಡೌಟ್ ಇತ್ತು. ಅದಕ್ಕೆ ನಾವು ಈ ಯೂಟ್ಯೂಬಲ್ಲೆಲ್ಲ ಸುಮಾರು ಎಲ್ಲ ನೋಡ್ತಾ ಇದ್ವಿ. ಇವರು ಕನ್ನಡ ಕುಮಾರದವರು ಅವರೆಲ್ಲ ತುಂಬಾ ಅದ್ರ ಬಗ್ಗೆ ಇಂಟೀರಿಯರ್ನವ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರು. ಅದಕ್ಕೋಸ್ಕರ ನಾವು ಇಂಟೀರಿಯರ್ಗೆ ಹೋಗಿ ಅಲ್ಯೂಮಿನಿಯಂ ಇಂಟೀರಿಯರ್ನೇ ಮಾಡಿಸೋಣ ಅಂತ ಯೋಚನೆ ಮಾಡಿ ಅಲ್ಯೂಮಿನಿಯಂ ಇಂಟೀರಿಯರ್ನೇ ಮಾಡಿಸಿದ್ವಿ. ಇವಾಗ ಯಾವ್ದ್ಯಾವ್ದು ಮಾಡಿಸಿದ್ದೀವಿ ಅಂತ ನಾನು ಹೇಳ್ತೀನಿ. ಇವಾಗ ನೀವು ನೋಡ್ತಾ ಇರೋದು ನಮ್ಮದು ಮೊದಲನೇದಾಗಿ ಪೂಜಾ ರೂಮ್ ಮಾಡಿಸಿದ್ದೀವಿ. ಅವ್ರು ಪೂಜಾ ಯೂನಿಟ್ ತೋರಿಸಿದ್ರು. ಅಲ್ಲಿ ಹೋದಾಗ ನಮಗೆ ಯೂನಿಟ್ ಬೇಡ, ರೂಮ್ ಥರನೇ ಬೇಕು ಅಂತ ಹೇಳಿದ್ವಿ. ಅದಕ್ಕೆ ನಿಮ್ಮದನ್ನೇ ಮೊದಲಾಗಿ ನಾವು ಯೂನಿಟ್ ಅಂತ ಬಿಟ್ಬಿಟ್ಟು ಇವಾಗ ರೂಮ್ನೇ ಮಾಡ್ಬೋದು ಅಂತ ಗೊತ್ತಾಯಿತು. ಮಾಡಿಕೊಡ್ತೀವಿ ಅಂತ ನಾವು ಸಜೆಸ್ಟ್ ಮಾಡ್ದಂಗೆ ಪಾಪ ನಾವು ಹೇಳಿದ ಥರನೇ ಮಾಡಿಕೊಟ್ರು. ಈಗ ತೋರಿಸ್ತಾ ಇದ್ದೀನಿ ನಮ್ಮದು ಪೂಜಾ ಮನೆ. ಇದು ಇಂಟೀರಿಯರ್ನವ್ರದ್ದು ಅಲ್ಯೂಮಿನಿಯಂ ಇಂಟೀರಿಯರ್. ಪೂಜಾ ಮನೆದೂ ನಾವು ಈ ಥರನೇ ಬೇಕು ಅಂತ ಹೇಳಿದ್ವಿ. ಆಮೇಲೆ 2 ಸ್ಟೆಪ್ಪು ದೇವ್ರು ಇಟ್ಕೊಳ್ಳೋಕ್ಕೆ ಎಲ್ಲ ನಮಗೆ ಜಾಗ ಬೇಕು ಅಂದ್ವಿ. ನಾವು ಹೇಳಿದ ಥರನೇ ಮಾಡಿಕೊಟ್ರು. ಆಮೇಲೆ ಇದು ಕ್ಯಾಬಿನೆಟ್ಟು ಮಾಡಿಕೊಟ್ಟಿದ್ದಾರೆ. ಇದು 3 ಡೋರ್ ಮಾಡಿದ್ದಾರೆ. 2 ಸ್ಟೆಪ್ಪಲ್ಲಿ ನಮಗೆ ಜಾಗ ಮಾಡಿಕೊಟ್ಟಿದ್ದಾರೆ. ಕ್ಲೀನಾಗಿ ಪೂಜಾ ಸಾಮಾನು ಏನೇನು ಬೇಕು ನಾವೆಲ್ಲದೂ ಇಟ್ಕೊಳ್ಳೋಕ್ಕೆ ಚೆನ್ನಾಗಿ ಅನುಕೂಲ ಆಗಿದೆ ನಮಗೆ. ನಮ್ಗೆ ಯಾವ ಥರ ಬೇಕು ಅಂತ ಹೇಳಿದ್ದೀವೋ ಅದೇ ಥರ ಪೂಜಾ ಯೂನಿಟ್ ಮಾಡಿಕೊಟ್ಟಿದ್ದಾರೆ. ನಮಗೆ ಈ ಪೂಜಾ ರೂಮ್ ಮಾಡಿಸಿರೋದಕ್ಕೆ ತುಂಬಾ ಸಮಾಧಾನವಾಗಿದೆ, ತುಂಬ ಖುಷಿ ಕೊಟ್ಟಿದೆ.